2026 ರೆಡಿ ಆದರೆ ಇನ್ನೊಂದು ವಿಡಿಯೋ ಕಂಪಲ್ಸರಿ ಮಾಡ್ತೀನಿ. ಎಲ್ಲ ಸುತ್ತಮುತ್ತ ಅಲ್ಲಿಲ್ಲ. మామ యాక్చువల్లీ కాటరమ్మ టెంపుల్కి అయితే వచ్చాం మేము ప్లానింగ్ వేసుకొని. బట్ వెళ్తూ ఇంకా కాటరమ్మ దర్శనము, ఆ తల్లి దర్శనం అయిపోయింది. వెళ్తూ వెళ్తూ ఇక్కడ రామ మందిర్ అని ఒకటి కనిపించింది మామ. చూడండి, ఇది మధ్యలోనే కన్స్ట్రక్షన్ అనేది నిలిచిపోయింది. ఇంకా లోపల ఏమేమి జరుగుతుందో మీకు అంతా చూపిస్తాను. ఇది నా ఫస్ట్ వీడియో ఇదంతా చూపించడం నాకు. అంటే ఇదంతా బాగా ప్లాన్ చేసి ఇదంతా చేపించారు. బట్ కొంచెం స్టాప్ అయింది. అది దేనికి ఇష్యూ ఏమో తెలీదు. నాకు కూడా అడిగా అక్కడ సెక్యూరిటీ గార్డు అయితే ఉన్నాడు. బట్ తను హిందీ వాడు, రెస్పాన్స్ ఏమి ఇవ్వలేదు. నాకైతే హిందీ రాదు. వెనకలైతే మా సామ్ వస్తున్నాడు. ಸಮಯ ಎಲ್ಲ ಚೆನ್ನಾಗೇ ಪ್ಲಾನ್ ಮಾಡಿದ್ದಾರೆ. ಬಟ್ ಇವಾಗ ಯಾಕೆ ಸ್ಟಾಪ್ ಆಗೈತೋ ಗೊತ್ತಿಲ್ಲ ಅಷ್ಟೇ. ಅದೇ ಎಲ್ಲ ರಾಮಂದೇ. ಬಟ್ ಕರೆಕ್ಟಾಗಿ ಬಿದ್ದರೆ ಹೈಲೈಟ್ ಆಗುತ್ತೆ ಸ್ವಾಮಿ. ಲೊಕೇಶನ್ ಎಲ್ಲ ಸಖತ್ತಾಗಿದೆ. ಬೆಂಗಳೂರು కన్స్ట్రక్షన్ ఇంకా జరుగుతూ ఉంది. ఇది ఎప్పుడు ఫినిష్ అవుతుందో చెప్పలేము. ఫినిష్ అయితే మాత్రము ఒక బెంగళూరు లొకేషన్లో అతి పెద్ద రామ మందిర్ అయితే కట్టబోతున్నారు వీళ్ళు. అప్పటి కాలంలో దేవుడికి పూజలు చేసేవారు. ఇవి చాలా సంవత్సరాల క్రితం నాటి గుడి స్వామి ఆలయం ఇది.
అప్పట్లో ఇవన్నీ అప్పట్లో కట్టినారు మామ ఇవన్నీ. బట్ ఇప్పుడు అంతా నిలిచిపోయింది కన్స్ట్రక్షన్ అంతా. ఇవిగా బాగా బాగా డెవలప్మెంట్ చేస్తే ఇది బెంగళూరుకి హైలైట్ అవుతుంది రామ్ మందిర్. పెడతాను మా పెడతాను. ನೋಡು ಸಮಯ ಇಲ್ಲಿ ನೋಡು ಸಮಯ ಇಲ್ಲಿ ನೋಡು ಇಲ್ಲಿ ಬಾ. ಸಮಯ ಇಲ್ಲಿ ನೋಡು ಸಮಯ ಅಲ್ಲಿ ಇಡ್ಬೇಕಾಯ್ತಿದ್ದು. ಗಣಪತಿ ಅಲ್ಲ, ಮೂಷಿಕ ಅಲ್ಲ, ಇದು ವಾರಾಹಿ. ಇವ್ರು ತಾತರು ರಾಮ ಮಂದಿರ್. ಹುಯ್ ಸಮಯ ಇಲ್ಲಿ ವ್ಯೂ ನೋಡು ಸಮಯ ಹೆಂಗೈತೆ. ಇಡೀ ಬೆಂಗಳೂರಿಗೆ ಹೈಲೈಟ್ ಆಗ್ಬೇಕಿದು. అందరూ దేవత పేర్లు అయితే తెలియదు. ಅಂದರೆ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋಕ್ಕೋಸ್ಕರ ಸ್ವಲ್ಪ ತೆಲುಗು ಮಾತಾಡ್ತಾ ಇದ್ದೀನಿ, ಕನ್ನಡನೂ ಮಾತಾಡ್ತಾ ಇದ್ದೀನಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದೇನು ಬೇಡವಾ ಸ್ವಾಮಿ, ಇದು ಇಲ್ಲೋಗನ ಇದು ನೋಡು, ಹಿಂಗೋಗಿ ಹಿಂಗೆ ಬರಬೇಕು. ಹಿಂಗೆ ಹಿಂಗೋಗಿ ಹಂಗೆ ಬರ್ಬೇಕು ಅನ್ಕೊಂತೀನಿ. ಎಲ್ಲಿ ಕಟ್ ಮಾಡ್ತಾರೆ ಯಾವ್ದ್ರನ್ನ ರೆಡಿ ಮಾಡ್ತಿದ್ದಾರೆ. ಹೋಗನ್ ಬಾ, ಇರಲಿ, ಏನಾಗಲ್ಲ. ನಾವೇ ಹಿಂಗೆ ತೂಕ ಏನಿಲ್ಲ. ಯಾವ ಏನೇನಿಲ್ಲ ಬಾ ಸಮಯ ಒಂದಾ ಬಾ ಹುಷಾರು, ಮೆಲ್ಲಗೆ ಬಾ. ಸಮಯ ನೋಡು, ಎಲ್ಲ ರೆಡಿ ಮಾಡ್ತಾರೆ ನೋಡಿ ಸಮಯ. ರಾಮ್ ಮಂದಿರ್ ಹೆಂಗೆ ಸಮಯ ಫಸ್ಟ್ ಇದು ಹೋಗೋಣ.
ಇದು ಹೋಗಿ ಹಂಗೆ ಬರೋಣ, ಹಂಗೆ ಹೋಗ್ಬಿಡೋಣ. ಅದೇ ಮತ್ತೆ ಹಿಂಗೋಂಬ ಬ್ರೋ. ಇಲ್ಲೊಂದು ರಾಮ ಮಂದಿರ ಕಾಣ್ತಾ ಇತ್ತು ನೋಡಿ. ಅಂದರೆ ಲೊಕೇಶನ್ ಮಾತ್ರ ಸಖತ್ತಾಗಿದೆ, ಹೈಲೈಟು. ಈ ಲೊಕೇಶನ್ ಯಾವುದಂತ ನಿಮಗೆ ಪಿನ್ ಮಾಡ್ತೀನಿ ಕಾಮೆಂಟ್ ಸೆಕ್ಷನಲ್ಲಿ ಕೆಳಗಡೆ. ಈ ಸ್ವಾಮಿ ಆದಿನಾಥ್ ಸ್ವಾಮಿ ಅಂತ. ಇನ್ನೂ ಗುಡಿ ಓಪನ್ ಆಗಿಲ್ಲ, ಇನ್ನಲ್ಲ ಇನ್ನೂ ಓಪನ್ ಇಲ್ಲ. ಹಾಂ, ಇದು ರಾಮ ಮಂದಿರ. ಇದು ಲೊಕೇಶನ್ ಮಾತ್ರ ಹೈಲೈಟ್ ಐತಲ್ಲ ಮಾಮ್. ನಿಜ, ಈ ಮಳೆ ಬೇರೆ ಬರ್ತೈತೆ, ಇನ್ನೂ ಸಖತ್ತಾಗಿ ಸುಮ್ಮನೆ. ಹಾಂ, ಅದೇ ಅದೇ ರಾಮ ಮಂದಿರ. ಸಮಯ ಇದು ಭಾರಿ ಸಮಯ, ಇನ್ನೂ ಓಪನ್ ಆಗಿಲ್ಲ. ನಮ್ಮ ಗಣೇಶ ಸ್ವಾಮಿ ಇದೆ ನೋಡಿಲಿ. ಜೈ ಬೋಲೋ ಗಣೇಶ್ ಮಹಾರಾಜ್ ಕೆ. ಸ್ವಾಮಿ ದ್ವಾರ ನೋಡು ಸ್ವಾಮಿ, ಇದು ದ್ವಾರ ಅದೇ. ಹಾಂ, ಸೇಮ್ ಇದಕ್ಕೂ ಹಂಗೆ ಇರುತ್ತೆ ನೋಡು. ಅಲ್ಲ ಬೇರೆ ಕಡೆಯಿಂದ ಕರ ಕಳಿಸಿರ್ತಾವ ಸ್ವಾಮಿ, ಅದೇ ಕೆಲಸಕ್ಕೆ. ಇದು ನೋಡಿ ಡೋರ್ ಹಂಗಿದೆ, ಅದು ಬೋರ್ಡ್ ಬರೋದು ಸರ್. ಅದೇ ಬೋರ್ಡ್ ಬೆಳೆದಾಗ ಆ ಥರ ಕ್ರಿಯೇಟೆಡ್ ಮಾಡೋದು ದೊಡ್ಡದು. ನಾರ್ಮಲಾಗೇನು ಎಲ್ಲರೂ ಬಡಿತಾರೆ, ಈ ಥರ ಐಡಿಯಾ ಮಾಡಿ ಈ ಥರ ಹಿಂಗೆ ಇರ್ಬೇಕು, ಇಲ್ಲ ಇಂಥ ಹಿಂಗೆ ಇರ್ಬೇಕಂತ ಪ್ಲ್ಯಾನ್ ಮಾಡೋರು ಯಾರು ನೋಡ. ಹಾಂ, 100%. ಈ ಮಳೆಗೆ ಹಂಗೆ ಹೋಗ್ಬಿಡೋಣ ಅಂದ್ಕೊಂಡ್ವಿ. ಯಾಕೋ ರಾಮ, ಹಾಂ ನಿಜ, ನಾನಾದ್ರೆ ನಿಜ ಹಂಗೆ ಹೋಗ್ಬಿಡೋಣ ಬಿಡು ಇನ್ನು ಮಳೆಗೆ ಅಂದ್ಕೊಂಡೆ. ಹೋಗಿದ್ರೆ ಇಷ್ಟು ಒಳ್ಳೆ ಲೊಕೇಶನ್ ಮಿಸ್ ಆಗ್ತಿದ್ದು ಅಷ್ಟೇ.
ಯಾವ್ರವರು ಇವರು ಕಟ್ತಾ ಇದೀನಿ ಇನ್ನು ಸ್ಟಾರ್ಟಿಂಗೇ ಇನ್ನು ಹಿಂಗೆ ಐತಿ ಇನ್ನು ಫಿನಿಶಿಂಗ್ ಕೊಟ್ರೆ ಹಾಂ ಅದೇ ಅಂತ ಗುಡಿ ಅದೆಲ್ಲ ಫಿನಿಶಿಂಗ್ ಆಗ್ಬೇಕು ಸಮಯ ನಿಜ. ತಿರುಪತಿ ಲೋಕ ಆದರೆ ಇನ್ನೊಂದು ಎತ್ತ ಆಗಬೇಕು. ತಿರುಪತಿ ಭಾರಿ ಬಿಡು ಸಮಯ ಅಲ್ಲ. ಹಾಂ ಏನು ಸಮಯ ಇಲ್ಲ ತಿರುಪತಿ ಹೆಂಗೈತವ ನಮ್ಮ ಸಮಯ ಅಲ್ಲ. ಬಾ ಆದಿನಾಥ್ ಅಲ್ಲ, ಆದಿನಾಥ್ ಸ್ವಾಮಿ. ಹಾಂ ಬಣ್ಣ ದಿನ ಹಾಂ ಬರ್ತದೆ ಫೋಟೋ ಏನು ಅದು ಎಕ್ಸ್ಪ್ಲೇನ್ ಮಾಡು. ಏನು ಇದೆಲ್ಲ ಇಲ್ಲಿ ಚೆಕ್ತಾರೆ, ಇದೆಲ್ಲ ಇಲ್ಲಿ ಅಂದರೆ ಇವು ಕೊಲ್ಲು ಇದೆಯಲ್ಲ. ಹಾಂ ಏನೇನು ಬೇಕೋ ಇಲ್ಲೇ ಮುಂಚೆ ಹೊರಗಡೆ ಪ್ಲಾನ್ ಮಾಡ್ಕೊಬಿಡ್ತಾರೆ ಸ್ವಾಮಿ. ಪೀಸ್ ತಗೊಂಡೋಗಿ ಹಂಗೆ ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲಿ ಇದು ಮಾಡ್ಕೊತಾರೆ. ನಿಜ ಈ ಲೊಕೇಶನ್ ಫೇಮಸ್ ಆದರೆ ಹೈಲೈಟ್ ಆಗುತ್ತಣ್ಣಲ್ಲ. ಹಾಕ್ಯಣ ನಾ ಕೊಲ್ಲು ಏನು ಸಮಯ ಬೆಸು ಅವನು ಬೆಸ್ಟ್ ಐತಲ್ಲ ಕೈಯಾಗ ಇದೊಂದು ಗುಲಾಬಿನ ಕಾಣ್ತದಲ್ಲ ಅದಕ್ಕೆ ಗಾಯ್ಸ್ ಲೊಕೇಶನ್ ಮಾತ್ರ ಹೈಲೈಟ್ ಆಗಿದೆ. ಇದು ದೇವನಹಳ್ಳಿ ಮಿಡಿಲ್ನಾಗ ಬರುತ್ತಲ್ಲ, ದೇವನಹಳ್ಳಿ ಕಾಟೇರಮ್ಮ ಆ ಪ್ಲೇಸ್ ಮಿಡಿಲಲ್ಲಿ ಬರುತ್ತೆ. ಇದು ಶ್ರೀ ರಾಮ ಮಂದಿರ ಅಂತ ಹೇಳ್ಬಿಟ್ಟು ಆಲ್ರೆಡಿ ಒಂದು ಸ್ಟ್ಯಾಚು ಕಾಣುತ್ತೆ. ಅಲ್ಲಿ ಬಂದು ವಿಸಿಟ್ ಮಾಡಿ, ಸಖತ್ತಾಗಿರುತ್ತೆ ಲೊಕೇಶನು ಮತ್ತು ಟೆಂಪಲ್ಗೂ ಸಖತ್ತಾಗಿದೆ ನೋಡಿ. ಒಂಚೂರು ಲೊಕೇಶನ್ ನೋಡಿ, ನನ್ನ ಬ್ಯಾಕ್ಗ್ರೌಂಡು ಟೂ 2026 ರೆಡಿ ಆದರೆ ಇನ್ನೊಂದು ವಿಡಿಯೋ ಕಂಪಲ್ಸರಿ ಮಾಡ್ತೀನಿ.